ನನಗೆ ಅಧಿಕಾರದ ಆಸೆ ಇದ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಅಗ್ರೆಸಿವ್ ರಾಜಕಾರಣವನ್ನು ಮಾಡ್ತಿರಲಿಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಅಲ್ಲ. ನಾನು ಪಕ್ಷಕ್ಕೆ ಬದ್ಧವಾಗಿ ಪಕ್ಷವನ್ನು ತಾಯಿ ಅಂತೇಳಿ ಭಾವಿಸಿ ಕೆಲಸ ಮಾಡೋವಂಥ ವ್ಯಕ್ತಿ. ಹಾಗಾಗಿ ನಮ್ಮ ಮೂಲ ಉದ್ದೇಶ ಇರೋವಂಥದ್ದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕದಿಂದ 28ಕ್ಕೆ 28 ಸಂಸದರನ್ನು ಕಳಿಸ್ಬೇಕು. ಆ ನಿಟ್ಟಿನಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, ಯಾವ ಪಕ್ಷಕ್ಕೆ ಯಾವ ಪಕ್ಷ ಆಗಬೇಕು ಅನ್ನೋದು. ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರು, ಸ್ಥಳೀಯ ಮಟ್ಟದಲ್ಲಿ ನಿಮಗೂ ಜೆಡಿಎಸ್ಗೂ ಹೊಂದಾಣಿಕೆ ಇಲ್ಲ ಅಂತ. ಅದು ನಿಮ್ಮ ಅನಿಸಿಕೆ. ನಮ್ಮ ಅನಿಸಿಕೆ ಇರೋವಂಥದ್ದು BJP ಗೆಲ್ಲೋದಕ್ಕೆ ಏನು ಕಾರ್ಯತಂತ್ರ ರೂಪಿಸಬೇಕು ಅದನ್ನು ರೂಪಿಸ್ತಿದ್ದೀವಿ. NDA ಅಭ್ಯರ್ಥಿ ಗೆಲ್ಲಕ್ಕೆ ಏನಾಗಬೇಕು ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ನೋಡಿ, ನಾನು ಬಂದಿದ್ದಂಥದ್ದು ಕೆರಗೋಡು ಗ್ರಾಮಸ್ಥರ ಏನು ಒಂದು ಕೂಗಿತ್ತು, ಹನುಮ ಧ್ವಜವನ್ನು ಇಳಿಸಬಾರ್ದು ಅಂತೇಳಿ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಸೂಚಿಸಿ ಅವರೊಂದಿಗೆ ಹೆಜ್ಜೆಯನ್ನು ಹಾಕ್ಲಿಕ್ಕೆ ಬಂದಿದ್ದೆ. ನನ್ನ ಕೆಲಸ ಆ ಪ್ರತಿಭಟನೆ DC ಆಫೀಸ್ ತಲುಪೋ ತನಕ ಇತ್ತು. ಇನ್ನು ನಮ್ಮ ಜಿಲ್ಲೆಯ ನಾಯಕರುಗಳು CT ರವಿಯವರು ರಾಜ್ಯದಿಂದ ಬಂದಿದ್ದರು, ಅವರೆಲ್ಲರೂ ಆ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ಹೋಗಿದ್ದಾರೆ. ನನ್ನ ಜವಾಬ್ದಾರಿ ಏನಿತ್ತು ಆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ. ನನ್ನ ಜವಾಬ್ದಾರಿಯಿಂದ ಆಚೆಗೆ ನಾನು ಯಾವುದನ್ನು ಮಾಡೋದಿಲ್ಲ. ಅದು ಯಾವುದೂ ರಾಜಕೀಯ ಸಭೆ ಆಗಿರಲಿಲ್ಲ ಅಥವಾ ಯಾವುದೇ ಪಕ್ಷದ ವೇದಿಕೆ ಆಗಿರಲಿಲ್ಲ. ನಂದು ಪಾದಯಾತ್ರೆ ಮಾಡಬೇಕು ಅನ್ನೋದು ನನ್ನ ಬದ್ಧತೆ ಇತ್ತು. ಹನುಮ ಧ್ವಜಕ್ಕೋಸ್ಕರ ಅದನ್ನು ನಾನು ಮಾಡೋ ಅಂಥ ಕೆಲಸವನ್ನು ಮಾಡಿದ್ದೀನಿ. ಬೇರೆ ಯಾರೋ ಒಬ್ಬರು ಬಂದರು ಅವ್ರಿಗೋಸ್ಕರ ನಾವು ಹೋಗ್ತೀವಿ ಅನ್ನೋ ಮಟ್ಟಕ್ಕೆಲ್ಲ ನೀವು ಯೋಚನೆಯನ್ನು ಮಾಡಬೇಡಿ. ನಾವು ಗಟ್ಟಿಯಾಗಿದೆ ಭಾರತೀಯ ಜನತಾ ಪಾರ್ಟಿ ಮಂಡ್ಯದಲ್ಲಿ. ಯಾರು ಬಂದರೂ ನಮ್ಮದೇ ಆದ ಸ್ಥಳ ಮಂಡ್ಯದ ಜನರ ಹೃದಯದಲ್ಲಿದೆ. ಅದನ್ನು ಉಳಿಸ್ಕೊಳ್ತೀವಿ, ಬೆಳೆಸ್ಕೊಂಡು ಹೋಗ್ತೀವಿ. ಅದು ನಾನು ಹಿರಿಯರಿಗೆ ಕೊಡುವಂಥ ಗೌರವ, ನಮ್ಮ ಪಕ್ಷದಲ್ಲಿರೋಂಥ ಸಂಸ್ಕಾರ, ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಸುಮಲತಾ ಅವರು ಸುಮಲತಾ ಅವರು ಕೂಡ BJPಯಿಂದ ಮಂಡ್ಯದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಸಿದ್ದರಾಮಯ್ಯ ಅವರು ಪಕ್ಷದ ಹಿರಿಯರಿದ್ದಾರೆ, ಅವರು ಒಬ್ಬರು ಆಕಾಂಕ್ಷಿ ಇದ್ದಾರೆ. ಅದೇ ರೀತಿಯಾಗಿ ಸುಮಲತಾ ಅವರು ಬಂದು BJPಯಿಂದ ಕೇಳಿದ್ರೆ ತಪ್ಪೇನಿಲ್ಲ. ಅವ್ರ ಋಣ ನಮ್ಮ ಮೇಲಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಒಪ್ಪಿ ನಾರಾಯಣಗೌಡ್ರೆ MP ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾಜಿ ಮಂತ್ರಿಗಳಿದ್ದಾರೆ, ಅವ್ರನ್ನೂ ಕೂಡ ಅಭ್ಯರ್ಥಿಯಾಗಿ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ. ಇಲ್ಲಿ ಗೆಲುವು ಒಂದೇ ಮಾನದಂಡ. ಸರ್ವೆ ರಿಪೋರ್ಟಲ್ಲಿ ನಾರಾಯಣಗೌಡರು ಗೆಲ್ತಾರೆ ಅಂದರೆ ನಾರಾಯಣಗೌಡ್ರಿಗೆ ಟಿಕೆಟು, ಸುಮಲತಕ್ಕ ಅವ್ರು ಗೆಲ್ತಾರೆ ಅಂದರೆ ಸುಮಲತಕ್ಕ ಅವ್ರಿಗೆ ಟಿಕೆಟು, ಡಾಕ್ಟರ್ ಇಂದ್ರೇಶ್ ಅವ್ರಿಗೆ ಗೆಲ್ತಾರೆ ಅಂದರೆ ಡಾಕ್ಟರ್ ಇಂದ್ರೇಶ್ ಅವ್ರ ಟಿಕೆಟ್. ಎಲ್ಲಿ ನೀವು ಮಾತ್ರ ಸೋತಿರೋ ಕಡೆ ಹುಡುಕ್ಬೇಕು ಅಂತೀರಾ, ಇವ್ರು ಮಾತ್ರ ಒಂದು ಮಾಡಬಾರ್ದು. ನಾನು ಹೇಳ್ತಾ ಇರೋದು ಕಾರ್ಯಕರ್ತರ ಭಾವನೆ. ನಾನು ಪ್ರೀತಮ್ ಗೌಡ್ರ ಮೇಲೆ ಬಂದ್ರೆ ಏನಾಗಿರುತ್ತೆ? ಪ್ರೀತಮ್ ಗೌಡಂಗೆ ವೈಯಕ್ತಿಕವಾಗಿ ಲೋಕಸಭಾ ಚುನಾವಣೆ ಬಗ್ಗೆ ಆಸಕ್ತಿ ಇಲ್ಲ. ನಾರಾಯಣಗೌಡ್ರಿಗೆ ಆಸಕ್ತಿ ಇದೆ ಅಂದರೆ ಅದನ್ನು ಬೇಡ ಅಂತ ಹೇಳಕ್ಕೆ ನಾನು ಯಾರು? ಹೌದಲ್ವಾ? ಹಾಗಾಗಿ ಇದು ವೈಯಕ್ತಿಕ ಭಾವನೆಗಳ ಮೇಲಿರುತ್ತೆ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಪಕ್ಷದ ಹಿರಿಯರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಆದರೆ ಸ್ಥಳೀಯವಾಗಿರುವಂಥ ವಿಚಾರಗಳು ಕಾರ್ಯಕರ್ತರ ಭಾವನೆಯನ್ನು ತಿಳಿಸೋದ್ರಲ್ಲಿ ಯಾವುದೇ ಹಿಂದೇಟು ಹಾಕೋದಿಲ್ಲ. ಪಕ್ಷ ಗಟ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಪಕ್ಷ ಬೆಳಿಬೇಕು ಅಂತೇಳಿ ಹೇಳಿದ್ರೆ ದಿಟ್ಟವಾದ ನಿರ್ಧಾರ ತಗೋಬೇಕು. ಆ ನಿರ್ಧಾರ ತಗೊಳ್ಳಿ ಅಂತೇಳಿ ಸ್ಥಳೀಯ ನಾಯಕರು ನನಗೆ ಮನವಿ ಮಾಡಿದ್ದಾರೆ. ನಾನು ಈ ಮನವಿಯನ್ನು ಸೂಕ್ತ ಸಂದರ್ಭದಲ್ಲಿ ಯಾರಿಗೆ ತಿಳಿಸ್ಬೇಕು ಆ ಕೆಲಸವನ್ನು ನಾನು ಮಾಡ್ತೀನಿ.